ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಪಾರ್ಟ್ 26 26ನೇ ಭಾಗ, ಹೇಟರ್ಸ್ಗೆ ಏನು ಶಿಕ್ಷೆ. ಓಕೆನಾ? ಸೊ ಇದು ನಾನು ಮುಂಚೆನೂ ಯಾವಾಗಲೂ ಹೇಳೋ ಥರ ಯಾರನ್ನು ಅವರು ಒಳ್ಳೆಯವರು ಅಥವಾ ಇವರು ಕೆಟ್ಟವರು ಅಂತ ಹೇಳೋದಲ್ಲ. ಇದರ ಪ್ರಯತ್ನ ನಿಮ್ಮ ದುಃಖ, ನಿಮ್ಮ ಕಷ್ಟ, ನಿಮ್ಮ ಬೇಜಾರನ್ನು ಮರೆತು ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಯಬೇಕು ಅನ್ನೋದು ಅಷ್ಟೇ. ಇದು ಒಂದು ಸಣ್ಣ ಪ್ರಯತ್ನ. ಓಕೆನಾ? ಸೊ ನೋಡೋಣ, ಇವತ್ತು 26ನೇ ಭಾಗ, ಹೇಟರ್ಸ್ಗೇನು ಶಿಕ್ಷೆ. ಬಾಬಾ ಪ್ಲೀಸ್ ಗೈಡ್. ಎಸ್ ಬಾಬಾ, ಓಕೆ, ಏನು ಹೇಳ್ತಾರೆ ಬಾಬಾ? ಪ್ಲೀಸ್ ಗೈಡ್. ಶಿಕ್ಷೆ ಏನು? ಹೇಟರ್ಸ್ಗೆ ಶಿಕ್ಷೆ ಏನು? ಪಾರ್ಟ್ 26 ಏನು ಹೇಳಬೇಕು? ಎಸ್ ಬಾಬಾ. ಸೂಪರ್ ಡೂಪರ್, ಸೂಪರ್ ಸೂಪರ್. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ? ಇದು ನಿನ್ನೆ ತೆಗ್ದಿದ್ದ ಕಾರ್ಡೆ, ಆಯಿತಾ? ಸೊ 5 ಆಫ್ ಕಪ್ಸು, ನಿನ್ನೆನೂ ಇದೇ ಕಾರ್ಡ್ ಬಂದಿರೋದು. ಇವರ ಎನರ್ಜಿನೇ ಮತ್ತೆ ಪಿಕ್ ಆಗಿದೆ. ಸೊ ಇವರ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ಭಗವಂತ ತೋರಿಸ್ತಾ ಇದ್ದಾರೆ. ಓಕೆನಾ? 100% ಇದು ಫಸ್ಟು ಪೇಜ್ ಆಫ್ ಕಪ್ಸ್ ಬಂದಿದೆ. ಇವ್ರ ಎನರ್ಜಿ ಹೇಳ್ತಾ ಇದ್ದಾರೆ ಇವಾಗ. ಓಕೆ, ಎಸ್ ಎಸ್ ಎಸ್, ಸೂಪರ್ ಸೂಪರ್ ಸೂಪರ್. ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಅರ್ತ್ ಏಂಜಲ್ ಅಂತ ಹೇಳ್ತಾ ಇದ್ದಾರೆ ಫಸ್ಟು. ಓಕೆನಾ? ಒಂದು ಅರ್ತ್ ಏಂಜಲ್, ಆಯಿತಾ? ಇವರ ತಾಳ್ಮೆ, ಇವರ ಸಂಯಮ, ಇವರ ಪ್ರೀತಿ, ಇವ್ರು ತೋರಿಸೋ ಪ್ರೀತಿ, ವಿಶ್ವಾಸ, ಜನಗಳ ಮೇಲೆ ತೋರಿಸೋ ಪ್ರೀತಿ, ಅಂದರೆ ಜನ ಯಾರು ಇರ್ಬೋದು. ಆದರೆ ಬಟ್ ನಿನ್ನೆ ವಿಡಿಯೋ ನೋಡಿ, ನಿನ್ನೆ ವೆರಿ ಕ್ಲಿಯರಾಗಿ ಹೇಳಿದ್ದಾರೆ, ಇವರಿಗೆ ಜಾಸ್ತಿ ಸಂಬಂಧಿಕರಿಂದನೇ ತೊಂದರೆ ಆಯಿತು ಅಂತಲೇ ಹೇಳ್ತಾರೆ. ಸೊ ಇವ್ರು ಏನೇ ಆದ್ರೂ ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ತಾ ಇದ್ದಾರೆ. ನಾನು ಹೇಳ್ದೆ ಅನ್ಕೋಸುತ್ತೆ. ಇವರ ಕೇಸ್ ಭಗವಂತನ ಕೋರ್ಟಲ್ಲಿ ಬಂದಿದೆ ಅಂತ, ಆಯಿತಾ? ಸೊ ಅದೇ ನಡೀತಾ ಇರೋದು ಇವಾಗ. ಅದೇ ಕೇಸ್ದು ಏನಂತ ಹೇಳ್ತಾ ಇದ್ದಾರೆ, ಏನು ಶಿಕ್ಷೆ ಏನು ಅಂತ ತೋರಿಸ್ತಾ ಇದ್ದಾರಪ್ಪ. ಓಕೆನಾ? ಯಾತಕ್ಕೆ, ಏನು ಶಿಕ್ಷೆ ಮುಂದೆ ನೋಡೋಣ. ಇಲ್ಲೇನು ಹೇಳ್ತಾ ಇದ್ದಾರೆ, ಫಸ್ಟು ಈ ಮಹಾನ್ ಮನುಷ್ಯ ಅಥವಾ ಮನುಷ್ಯ ಯಾರು ಇರ್ಬೋದು. ಸೊ ಇವರು ಆ್ಯಕ್ಚುಲಾಗಿ ಟೆಂಪ್ರೆನ್ಸ್ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಇವರು ಅತಿಯಾದ ಪ್ರೀತಿ ವಿಶ್ವಾಸ ತೋರಿಸೋರು ಜನಗಳ ಹತ್ರ, ಭಯಂಕರ, ಆಯಿತಾ? ಅಷ್ಟೇ ಅಲ್ಲ, ಜೊತೆಗೆ ಯಾರಿಗೆ ಏನೇ ತೊಂದರೆ ನೋವು ಅಂದ್ರೂ ಕೂಡ ಫಸ್ಟ್ ಹೋಗಿ ನಿಂತ್ಕೊಳ್ಳೋರಂತೆ, ಆಯಿತಾ? ಆ ಥರ ಎನರ್ಜಿ ಬರ್ತಾಯಿದೆ. ಅಂದರೆ ಯಾರಾದರೂ ಒಂದು ತೊಂದರೆಯಲ್ಲಿದ್ದಾರೆ ಅಂತಂದರೆ ಅವ್ರಿಗೆ ಒಂದು ಯಾವುದೇ ಕಾರಣಕ್ಕೂ ಅವರನ್ನು ಅಲ್ಲಿ ಬಿಟ್ಟು ಹೋಗ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ, ಅವ್ರ ಜೊತೆಗೆ ನಿಂತ್ಕೊಂಡು ಅವ್ರು ಯಾವ ಥರ ತೊಂದರೆಯಲ್ಲಿ ಇರ್ತಿದ್ರು ಗೊತ್ತಿಲ್ಲ ನನಗೆ. ಅಂದರೆ ಅವರ ಹೇಟರ್ಸು ಇರ್ಬೋದು ಅಥವಾ ಯಾರನ್ನೇ ಆಗಲಿ, ಇವರು ನೋಡ್ತಾ ಇದ್ದ ರೀತಿ ತೋರಿಸ್ತಾ ಇದ್ದಾರೆ. ಅಷ್ಟು ಪ್ರೀತಿ ವಿಶ್ವಾಸ. ಯಾರು ತೊಂದರೆಯಲ್ಲಿದ್ದಾರೆ ಅಂದರೆ ಫಸ್ಟು ಓಡೋಗಿ ನಿಂತ್ಕೊಂಡು ಅವ್ರು ಪೂರ್ತಿ ಆ ತೊಂದರೆಯಿಂದ ಆಚೆ ಬರೋವರೆಗೂ ಬಿಡ್ತಾ ಇರಲಿಲ್ಲ ಅಂತಿದ್ದಾರೆ, ಆಯಿತಾ? ಅಂಥ ಒಳ್ಳೆಯ ವ್ಯಕ್ತಿತ್ವ ಅಂತ. ಜೊತೆಗೆ ಅಷ್ಟೇ ಪ್ರೀತಿ ವಿಶ್ವಾಸ, ಜೊತೆಗೆ ಒಂದು ಯಾರು ಏನೇ ಅನ್ಯಾಯ ಮಾಡಿದ್ದಾರೆ, ಭಯಂಕರ ಟವರ್ ಮೂಮೆಂಟ್ಸ್ ತಂದಿದ್ದಾರೆ ಪಾಪ ಅವ್ರಿಗೆ. ಬಟ್ ಅವರು ಒಂದಕ್ಕೂ ಏನು ವಾಪಸ್ ಹೇಳೋದಾಗಲಿ ಅನ್ನೋದಾಗಲಿ ಮಾಡೋದು ಏನಿಲ್ಲ. ಆ್ಯಂಡ್ ಅವ್ರ ಟೆಂಪ್ರೆನ್ಸ್ ಅಂತ ಇಲ್ಲಿ ತೋರಿಸ್ತಾ ಇರೋದು ನನಗೆ. ಆ್ಯಕ್ಚುಲಿ ಇದು ಡಿವೈನ್ ಚೈಲ್ಡ್ ಅಂತಲೇ ಹೇಳ್ತಾ ಇದ್ದಾರೆ. ಡಿವೈನ್ ಚೈಲ್ಡ್ ಅಂದರೆ ಮನಸ್ಸು ಭಗವಂತನ ಥರ ನಿಷ್ಕಲ್ಮಶವಾದ ಮನಸ್ಸು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಜೊತೆಗೆ ಇವ್ರಿಗೆ ಪೇಜ್ ಆಫ್ ಕಪ್ಸ್ ಅಂತ ಬಂದಿದೆ ಫಸ್ಟ್ ಕಾರ್ಡು. ಸೊ ಅವ್ರ ಮಗುನೂ ಕೂಡ ತೋರಿಸ್ತಾ ಇದ್ದಾರೆ ಇಲ್ಲಿ. ಮಕ್ಕಳನ್ನು ಬಿಡಲಿಲ್ಲ, ಮಕ್ಕಳ ತನಕನೂ ನೆಗೆಟಿವಿಟಿ ಮಾಡಿದ್ರು. ಅವ್ರಿಗೆ ಗೊತ್ತು ಮಕ್ಳಿಗೂ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಗೊತ್ತು, ಆಯಿತಾ? ಇವ್ರಿಗೆ 5 ಆಫ್ ಕಪ್ಸ್ ಯಾರು ನಿಮಗೆ ಗೊತ್ತು. ಸೊ ಅವ್ರ ಎನರ್ಜಿ ಇದು.
ಅವ್ರಿಗೆ ಗೊತ್ತು ಲೈಕ್ ಈ ಥರ ನೆಗೆಟಿವಿಟಿ ಮಾಡಿ ಪೇಜ್ ಆಫ್ ಕಪ್ಸ್ ಬಂದಿದೆ. ಸೊ ಅವರ ಮಗುಗೇನೆ ಮಕ್ಕಳಿರ್ಬೋದು, ಎಷ್ಟು ಮಕ್ಕಳು ನಿಮಗೆ ಗೊತ್ತು. ಸೊ ಅವ್ರಿಗೆ ತೊಂದರೆ ಆಗಿದೆ ಅಂತಲೇ, ತೊಂದರೆ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಆದರೂ ಸಹ ಇವರು ಯಾವ ರೀತಿ ಒಂದು ಮನುಷ್ಯತ್ವ ಅಂತಿದ್ದಾರೆ ನೋಡಿ. ಎಂಥ ಒಳ್ಳೆ ಮನಸ್ಸು, ಎಂಥ ಹ್ಯುಮಿನಿಟಿ ಅನ್ನೋದು ಯಾವ ಥರ, ಹ್ಯುಮ್ಯಾನಿಟಿ ಯಾವ ಥರ ಅಂತಂದರೆ, ತೊಂದರೆಯಲ್ಲಿದ್ದಾರೆ ಅಂದರೆ ಸಾಕು ಹೋಗಿ ಹೆಲ್ಪ್ ಮಾಡೋದು. ಇವಾಗ ಅವ್ರಿಗೆ ಗೊತ್ತು ಅಂತಲೂ ಹೇಳ್ತಿದ್ದಾರೆ, ಅವರ ಮಕ್ಕಳಿಗೆ ತೊಂದರೆ ಮಾಡಿದ್ದಾರೆ. ಬಟ್ ಆದರೆ ಇವಾಗ ಅವರ ಹೇಟರ್ಸ್ ಯಾರಿದ್ದಾರಲ್ವ, ಅವ್ರ ಮಕ್ಕಳಿಗೆ ಅಥವಾ ಯಾರಿಗೇ ಆಗಲಿ ತೊಂದರೆ ಇದೆ ಅಂತಂದರೆ ಫಸ್ಟು ಇವರೇ ಹೆಲ್ಪ್ ಮಾಡೋದು ಅಂತಲೂ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸೊ ಇಂಥ ಒಂದು ಮನುಷ್ಯ ಅಥವಾ ಮನುಷ್ಯೆ, ಆಯಿತಾ, ಒಂದು ಸಂಬಂಧಿಕರಲ್ಲಿ ಒಬ್ಬರು ಸಿಗೋದೇ ಕಷ್ಟ. ಆ್ಯಕ್ಚುಲಾಗಿ ಹೇಳ್ತೀನಿ, ಆಯಿತಾ. ತುಂಬ ಸ್ವಾರ್ಥತೆ ತುಂಬಿರುತ್ತೆ. ಈ ಥರ ಒಂದು ನಿಸ್ವಾರ್ಥ ಮನೋಭಾವನೆ, ನಿಸ್ವಾರ್ಥವಾಗಿ ಸೇವೆ ಮಾಡೋದು ಒಂದು ಇದು. ಯಾಕೆ ಸೇವೆ ಅಂತ ಹೇಳಿಸ್ತಾ ಇದ್ದಾರೆ, ಒಂದು ಸೇವೆ ಮಾಡ್ತಿದ್ರು ಇವರು ಅಂತಲೂ ಹೇಳ್ತಾ ಇದ್ದಾರೆ. ಇಂಥವ್ರಿಗೆ ಈ ಥರ ಒಂದು ನೆಗೆಟಿವಿಟಿ ಮಾಡಬಾರ್ದಾಗಿತ್ತು, ಆಯಿತಾ. ಜೊತೆಗೆ ಇದು ಟೆಂಪ್ರೆನ್ಸ್ ಕಾರ್ಡ್ ಬಂದಿರೋದು ಯಾವ ಥರ ತೋರಿಸ್ತಾ ಇದ್ದಾರೆ ಅಂದರೆ, ಭಯಂಕರ ಕರ್ಮದ ಕಾರ್ಡು. ನಿಜವಾಗ್ಲೂ ಹೇಳ್ತೀನಿ, ಇದು ಸುಮ್ಮನೆ ಬಂದಿರೋದಲ್ಲ ಕಾರ್ಡ್ಸು, ಭಯಂಕರ ಕರ್ಮದ ಕಾರ್ಡು. ಯಾವ ಥರ ಅಂದರೆ, ಇವರು ಅನ್ಯಾಯ ಇವರು ಸಹಿಸ್ಕೊಂಡ್ರು, ಕ್ಷಮಿಸಿದ್ರು, ಆಚೆ ಬಂದರು, ಎಲ್ಲ ಆಯಿತು. ಆದರೆ ಅವ್ರು ಮಾಡಿದ ಕರ್ಮ ಅವ್ರಿಗೆ ಯಾವ ಥರ ಆಯಿತು ಅಂದರೆ, ಎಂತೆಂಥ ನೆಗೆಟಿವಿಟಿ ಮಾಡಿದ್ದಾರೆ, ಆಯಿತಾ. ತೋರಿಸ್ತಾ ಇದ್ದಾರೆ ನನಗೆ, ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಅವ್ರ ಮಕ್ಕಳ ತನಕ ಬಿಟ್ಟಿಲ್ಲ, ನೆಗೆಟಿವಿಟಿ ಮಾಡಿದ್ದಾರೆ. ವಿದ್ಯಾಭ್ಯಾಸ ತಡೆ ಹಾಕಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ವಿದ್ಯಾಭ್ಯಾಸ ತಡೆ ಹಾಕಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಹೆಲ್ತ್ ಇಶ್ಯೂಸ್ ಆಗಿದೆ, ಅವ್ರಿಗೂ ಆಗಿದೆ, ಹೆಲ್ತ್ ಇಶ್ಯೂಸ್ ಆಗಿದೆ, ಎಲ್ಲರಿಗೂ ಫ್ಯಾಮಿಲಿಯವ್ರಿಗೆ ಅಂತಲೇ ತೋರಿಸ್ತಾ ಇದ್ದಾರೆ, ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ತೊಂದರೆ ಇದೆ ಅಂದ ತಕ್ಷಣ ಈವನ್ ಎನಿಮಿ ಅಂತಲೂ ನೋಡಿದೆ, ಆಯಿತಾ. ಅವರ ಸ್ವಂತ ಮಕ್ಳಿಗೂ ಅನ್ಯಾಯ ಮಾಡಿದ್ದಾರೆ ಅಂತಲೂ ಗಮನಿಸಿದೆ, ನೋಡಿದೆ. ಅದನ್ನು ಅವ್ರು ತೊಂದರೆಯಲ್ಲಿದ್ದಾರೆ, ಹೆಲ್ಪ್ ಮಾಡಬೇಕು ಅಂತ ಒಂದು ಯಾವ ರೀತಿ ಒಂದು ಮನಸ್ಸಿಂದ ಹೆಲ್ಪ್ ಮಾಡಿದ್ರು. ಅವ್ರ ಕರ್ಮ ಯಾವ ಥರ ಆಗ್ತಿದೆ ಅಂದರೆ, ಏನೇ ಅನ್ಯಾಯ ಮಾಡಿದ್ರು ಅದರಿಂದನೇ ಅವರು ಇಬ್ಬರು ಲೈಕ್ ಯಾರು ಇವರು ತಾಯಿ ಮಕ್ಕಳು ಅಂತ ತೋರಿಸ್ತಾ ಇದ್ದಾರೆ, ಅಥವಾ ತಂದೆ ಮಕ್ಕಳು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಅಂತೂ ಕಪ್ಸ್ ಎನರ್ಜಿ ಅಂದರೆ ಫ್ಯಾಮಿಲಿ, ಒಂದು ಫ್ಯಾಮಿಲಿ ಮೇಲೆ ಕಣ್ಣು ಅಂತ ಅರ್ಥ, ಆಯಿತಾ. ಸೊ ಈಗ ಅವ್ರು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಓಕೆ, ಯಾವ ಥರ ಹೇಗೆ ತೋರಿಸ್ತಾ ಇದ್ದಾರೆ ಗೊತ್ತಾ, ಈ ಬೂದಿ, ಸುಟ್ಟೋಗಿರೋ ಬೂದಿ, ಆಯಿತಾ, ಅದರಿಂದ ಅದೇನದು ಬರ್ಡು, ಫಿಯನಿಕ್ಸ್ ಥರ ಎದ್ದು ಬರ್ತಾ ಇರೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಎಂಥ ಕಷ್ಟದ ಪರಿಸ್ಥಿತಿಗಳನ್ನ ಪಾಪ ಎದುರಿಸಿ, ಆಯಿತಾ, ಈ ಫ್ಯಾಮಿಲಿಯವರು ಅಂತ ತೋರಿಸ್ತಾ ಇದ್ದಾರೆ. ಈ 5 ಆಫ್ ಕಪ್ಸ್ ಫ್ಯಾಮಿಲಿಯವರು, ಆಯಿತಾ. ಸೊ ಯಾವ ಥರ ಎದುರಿಸಿ ಹೇಗೆ ಇದನ್ನೆಲ್ಲ ತಡ್ಕೊಂಡು ಆಚೆ ಬಂದರು ಅಂತಂದರೆ, ಈಗ ಸುಟ್ಟೋಗಿರೋ ಒಂದು ಬೂದಿಯಿಂದನೇ ಪುನರ್ಜನ್ಮ ತಗೊಳ್ಳೋ ಥರ ಒಂದು ಹಕ್ಕಿ. ಇದು ಆ್ಯಕ್ಚುಲಿ ಕಾಲ್ಪನಿಕ ಕಥೆಗಳಲ್ಲೆಲ್ಲ ಬರುತ್ತೆ, ಫಿಯನಿಕ್ಸ್ ಅಂತ ಕೇಳಿರ್ತೀರಲ್ವ. ಸೊ ಆ ರೀತಿ ಅದು ಆ ಥರ ಒಂದು ಝುಮ್ ಅಂತ ಒಂದು ಆದರೆ ನಾಶ ಆಗೋಗಿತ್ತು ಪಾಪ ಅವರ ಆಸೆ ಆಕಾಂಕ್ಷೆ ಏನೇನಿತ್ತು, ಆಯಿತಾ. ಏನಿಲ್ಲ ನಾಳೆ ಅನ್ನೋದು ಒಂದು ಹೋಪೇ ಇರಲಿಲ್ಲ, ಆ ಥರ ಮಾಡಿಬಿಟ್ಟಿದ್ರು ಅಂತ ತೋರಿಸ್ತಾ ಇದ್ದಾರೆ. ಬಟ್ ಆದ್ರೂ ಅವರ ಟೆಂಪ್ರೆನ್ಸ್ ಅಲ್ವಾ, ಎಷ್ಟೇ ಆದರೂ ದೇವ್ರ ಮಗು, ದೇವ್ರ ಕೈ ಬಿಟ್ಬಿಡ್ತಾರ. ಸೊ ಆ ರೀತಿ ಎದ್ದಿದ್ದಾರೆ, ಫಿಯನಿಕ್ಸ್ ಥರ ಎದ್ದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೂಪರ್. ಬರೀ ಅವರೆಲ್ಲ, ಅವರ ಮಕ್ಕಳು ಕೂಡ ಎಲ್ಲೆಲ್ಲಿ ತಡೆ ಹಾಕಿದ್ರು, ಆಯಿತಾ. ಸೊ ಫುಲ್ ಚೇಂಜಸ್ ಬಂದಿದೆ ಇವ್ರ ಲೈಫಲ್ಲಿ. ಈಗ ಹೇಟರ್ಸ್ ಕತೆ ಏನು ನೋಡೋಣ, ಓಕೆನಾ. ಇವರ ಹೇಟರ್ಸ್ ಕತೆ ಏನು ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್. 5 ಆಫ್ ಕಪ್ಸ್ ಮತ್ತು ಪೇಜ್ ಆಫ್ ಕಪ್ಸ್ ಅವರ ಹೇಟರ್ಸ್ ಕತೆ ಏನು ಹೇಳಬೇಕು ಬಾಬಾ, ಪ್ಲೀಸ್ ಗೈಡ್ ಮಾಡಿ. ಎಸ್ ಬಾಬಾ. ಓ ಮೈ ಗಾಡ್, ನೋಡಿ ನೀವೇ ನೋಡಿ. ಜಸ್ಟಿಸ್, ನಾನೇನು ಹೇಳಿದೆ, ಭಗವಂತನ ಕೋರ್ಟಲ್ಲಿ ಕೇಸ್ ನಡೀತಿದೆ ಅಂದೆ, ಕರೆಕ್ಟಾ. ಜಸ್ಟಿಸ್ ಬಂದಿದೆ ಭಗವಂತನ ಕೋರ್ಟಲ್ಲಿ. ಬರೀ
ಇವಾಗೇನು ಗೊತ್ತಾ, ನೀವು ಬೇರೆ ಕಡೆ ಕೋರ್ಟಲ್ಲಿ ಏನಾದ್ರು ಅನ್ಯಾಯ ಮಾಡ್ಬೋದು, ಮೋಸ ಮಾಡ್ಬೋದು, ಏನು ಏನು ಸಾಕ್ಷಿ ಆಧಾರಗಳಿರುತ್ತೆ ಅದನ್ನೆಲ್ಲ ಬದಲಾಯಿಸ್ಬಿಡ್ಬೋದು. ಆದರೆ ಭಗವಂತನ ಕೋರ್ಟಲ್ಲಿ ಹಂಗೆ ಮಾಡೋಕ್ಕಾಗತ್ತಾ? ಅದು ಕೈಗೆ ತೊಗೊಂಡಾಗಿದೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು, ಅದನ್ನೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಆಯಿತಾ? ಇದು ಯಾರ ಎನರ್ಜಿ ನೋಡಿ. ಎಸ್ ಬಾಬಾ ಪ್ಲೀಸ್ ಗೈಡ್, ಇನ್ನೇನು ಹೇಳಬೇಕು? ಓ ದ ಹರ್ಮಿಟ್, ಓಕೆ. ಓಕೆ, ಇರಿ ನೋಡೋಣ. ಇನ್ನೊಂದು ಕಾರ್ಡ್ ತೆಗೆದುಬಿಟ್ಟು. ಎಸ್ ಬಾಬಾ. ದ ಚಾರಿಯಟ್, ಓಕೆ. ಸೊ ಇಲ್ಲಿ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರಪ್ಪ, ಏನು ಗೊತ್ತಾ? ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಜಸ್ಟಿಸ್. ಯಪ್ಪ, ನಂಗೆ ಐ ಕ್ಯಾನ್ ಫೀಲ್ ಭಗವಂತನ ಎನರ್ಜಿ ಈ ಥರ ಎಷ್ಟು ಕಾಮ್ ಆಗಿ ಹೋಗ್ತಾ ಇದೆ ಮೈಂಡ್ ಅಂತಂದರೆ. ಎಸ್ ಬಾಬಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾ ಕಾಳಿ. ಪ್ಲೀಸ್ ಗೈಡ್ ಪ್ಲೀಸ್ ಗೈಡ್. ಎಸ್, ಥ್ಯಾಂಕ್ ಯು. ಸೊ ತಾಯಿ ಮಹಾತಾಯಿ ಮಹಾಕಾಳಿ ಹೇಳ್ತಾ ಇದ್ದಾರೆ, ಅವರ ಕೈಗೆ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಇದು ಕಾರ್ಡ್ಸ್ ಸುಮ್ಮನೆ ಬರ್ತಾ ಇರೋದಲ್ಲ. ನೀವು ನೆನ್ನೆ ಸ್ಟೋರಿ ನೋಡಿ, ನೆನ್ನೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ ಏನು ಅಂತ. ಸೊ ಇವರ ಕೋರ್ಟಲ್ಲಿ ಓಪನ್ ಆಗಿದೆ. ಆ್ಯಕ್ಚುಲಾಗಿ ಭಗವಂತನ ಕೋರ್ಟಲ್ಲಿ ಇದು ಇದೆ ಅಂತಂದರೆ ಇಲ್ಲಿ ಯಾರು ಸುಳ್ಳು ಪಳ್ಳು ಹೇಳಿ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಸಾಧ್ಯ. ಇಲ್ಲಿ ಮಾಡಿರೋ ಇವ್ರಿಗೆ ಮಕ್ಕಳಿಗೆ, ಆಯಿತಾ, ಆ ಮಾಡಿರೋ ಅನ್ಯಾಯ ಏನು ಮಾಡಿದ್ದಾರೆ, ಆಯಿತಾ, ಏನು ತಡೆ ಹಾಕಿದ್ದಾರೆ ವಿದ್ಯೆಯಲ್ಲಿ, ಅದೇ ವಾಪಸ್ ಆಗ್ತಿರೋದು ಇವಾಗ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು. ಅಂದರೆ ನಿಮಗೆ ಯಾವ ಥರ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಎನಿಮೀಸ್ಗೆ ಯಾವ ಥರ ಹರ್ಟ್ ಆಗುತ್ತೆ, ಯಾವ ಥರ ನೋವಾಗುತ್ತೆ, ಯಾವ ಥರ ನೋವು ಕೊಟ್ಟರೆ ಅವ್ರಿಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಓ, ಈ ಥರ ಮಾಡಬಾರ್ದಾಗಿತ್ತು, ಇದು ತುಂಬಾ ತಪ್ಪು ನಾವು ಮಾಡಿದ್ದು ಅನ್ನೋದು ಯಾವಾಗ ಅರ್ಥ ಆಗುತ್ತೆ ಹೇಳಿ? ಅರ್ಥನೇ ಆಗಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಅರ್ಥನೇ ಆಗಲ್ಲ. ಹೇಟರ್ಸ್ಗೆ ಅರ್ಥ ಆಗಲ್ಲ. ಯಾಕೆ ಅಂತಂದರೆ ಅವ್ರಿಗಿರೋದು ಬರೀ ಒಂದು ನೆಗೆಟಿವ್ ಥಾಟ್ಸ್ ಯಾವ ಥರ ಇರುತ್ತೆ ಅಂತಂದರೆ, ನಕಾರಾತ್ಮಕ ಯೋಚನೆಗಳು, ನಕಾರಾತ್ಮಕವಾಗಿ ಅವ್ರಿಗೆ ಏನಂದರೆ ಒಂದು ದ್ವೇಷ, ಆಯಿತಾ? ಏನು ಹೆಂಗಾದರೂ ಸರಿ ಗ್ರಡ್ಜ್ ಇಂಥದ್ದು ಮಾಡೇ ತೀರ್ತೀನಿ ಅನ್ನೋ ಥರ, ಆಯಿತಾ? ಒಂದು ನೆಗೆಟಿವಿಟಿ ಮಾಡೇ ಮುಗಿಸ್ತೀನಿ ಅನ್ನೋ ಥರ, ಆ ಥರ ಒಂದು ಷರತ್ತು ಇರುತ್ತೆ ಅವ್ರಿಗೆ, ಆಯಿತಾ? ಅದು ಮಾಡಿದಾರಲ್ಲ, ಆಗಲೇ ಮಾಡಿ ಎಲ್ಲ ಮುಗಿಸಿದ್ದಾರೆ. ಈಗ ಅವ್ರಿಗೇನೂ ಅರ್ಥ ಆಗಲ್ಲ, ಈ ಥರ ತಪ್ಪು ಮಾಡಿದ್ದು ಯಾಕೆ ಮಾಡಬೇಕು ಅವೆಲ್ಲ ತಲೆಗೆ ಬರೋಲ್ಲ. ನಾನು ಮಾಡಬೇಕು ಮಾಡ್ತೀನಿ ಅಷ್ಟೇನೆ ಅಂತ. ಆಯ್ತಪ್ಪ ಮಾಡ್ಕೊ ಅಂತ ದೇವರು ಸುಮ್ಮನಿದ್ರು, ಆಯಿತಾ? ನಾ ಹೇಳಿದೆ ಕರ್ಮದ ಕಾರ್ಡ್ ಇದು ಅಂತ, ಆಯಿತಾ? ಈಗ ಏನಾಗಿದೆಯಂತೆ ಅಂದರೆ, ಇದು ಇಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ, ಫ್ಯಾಮಿಲಿಯವ್ರು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಯಾರು ಏನು ಅಂತ ಏನೂ ಹೇಳೋದಿಲ್ಲ. ಅದು ಕಾರ್ಡ್ ನೆನ್ನೆನೂ ನೋಡಿ ನೀವು ಯಾವ ಥರ ಇದೆ ಸ್ಟೋರಿ ಗೊತ್ತಾಗುತ್ತೆ, ಆಯಿತಾ? ಇದು ಮುಂದುವರೆದ ಭಾಗ. ನಿಮ್ಗೆ ಇನ್ನೂ ಡೀಟೇಲ್ ಬೇಕು, ನಿಮಗೆ ಡೌಟ್ ಇದೆ ಅಂತಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ನಂದಿರೋದು ಒಂದೇ ಫೋನ್ ನಂಬರು 99808552 ಅಂತ. ಆ್ಯಂಡ್ ಫೋನ್ ಮಾಡಬೇಡಿ, ಡೈರೆಕ್ಟಾಗಿ ಮೆಸೇಜ್ ಹಾಕಿ ಮಾತಾಡಬೇಕು ಅಂತಂದರೆ ಖಂಡಿತ ನಾನು ಯಾವಾಗ ಫ್ರೀ ಆಗ್ತೀನಿ ಆವಾಗ ನಾನೇ ಮಾತಾಡ್ತೀನಿ, ಸರಿನಾ? ನಿಮ್ಗೊಂದು ಮೆಸೇಜ್ ಹಾಕಿ ನಾನೇ ಮಾತಾಡ್ತೀನಿ. ಡೈರೆಕ್ಟಾಗಿ ಕಾಲ್ ಮಾಡಬೇಡಿ, ಓಕೆನಾ? ಕಾಲ್ ತೊಗೊಳಕ್ಕೆ ಆಗೋದಿಲ್ಲ, ಯಾಕೆಂದರೆ ನಾನು ಹೀಲಿಂಗಲ್ಲಿ ಇರ್ತೀನಿ. ಖಂಡಿತ ಕಾಲ್ ಮಾಡಬೇಡಿ. ಮೆಸೇಜ್ ಹಾಕಿ, ವಾಟ್ಸಪ್ ಮೆಸೇಜ್ ಹಾಕಿ, ಅಥವಾ ನಾರ್ಮಲ್ ಮೆಸೇಜ್ ಬೇಕಂದ್ರೂ ಹಾಕಿ, ನೋ ಪ್ರಾಬ್ಲಮ್. ನಾನು ಖಂಡಿತ ಫೋನ್ ನೋಡಿಬಿಟ್ಟು ನಿಮಗೆ ಕಾಲ್ ಮಾಡಿ ಮಾತಾಡ್ತೀನಿ, ಆಯಿತಾ? ಸೊ ನಿಮಗೆ ಹೀಲಿಂಗ್ ಬೇಕು ಅಂತಂದರೆ, ಅಥವಾ ಪರ್ಸನಲ್ ರೀಡಿಂಗ್ ಬೇಕು ಅಂದರೂ ಸರಿ, ಸೊ ಮೆಸೇಜ್ ಹಾಕಿ, ಪರ್ಸನಲ್ ರೀಡಿಂಗ್ ಅಂತ ಮೆಸೇಜ್ ಹಾಕಿ, ಅದಕ್ಕೆ ಏನು ಬೇಕು ಡೀಟೇಲ್ಸು ನಾನು ಮಾತಾಡ್ತೀನಿ ನಿಮ್ಮ ಹತ್ರ, ಆಯಿತಾ? ನಿಮಗೇನಾದ್ರು ಡೌಟ್ ಇದ್ದರೆ ಅಷ್ಟೇ. ಸೊ ಇಲ್ಲ ಅಂದರೆ ಡೈರೆಕ್ಟಾಗಿ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಇಲ್ಲ ಡೈರೆಕ್ಟ್ ಹೀಲಿಂಗ್ ತೊಗೊಳ್ಳಿ, ಓಕೆ? ಸೊ ನೆಗೆಟಿವಿಟಿ ಈ ಥರ ಆಗಿದೆ ಅಂತಂದರೆ ಪ್ರೊಟೆಕ್ಷನ್ ಬೇಕು ಅಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ, ಬೇರೆ ಇನ್ನೇನಾದ್ರು ಹೆಲ್ತ್ ಹೀಲಿಂಗ್ ಬೇಕು ಅಂದರೆ ಹೆಲ್ತ್ ಹೀಲಿಂಗ್ ತೊಗೊಳ್ಳಿ, ಓಕೆ? ಸರಿ. ಸೊ ಇಲ್ಲಿಗೆ ಬಂದರೆ ಮಾತಾ ಕಾಳಿ ಹೇಳ್ತಾ ಇದ್ದಾರಪ್ಪ, ಗೊತ್ತಿಲ್ಲ, ಇದು ನಿಜವಾಗ್ಲೂ ಹೇಳ್ತೀನಿ, ಮಕ್ಕಳು ತನಕ ಹೋಗಿದ್ದಾರೆ. ಮಕ್ಕಳು ದೇವ್ರ ಸ್ವರೂಪ ಅಂತಾರೆ. ಯಾವ ರೀತಿ ಸಂಬಂಧ ರೀ ಇದು? ಯಾವ ರೀತಿ ಸಂಬಂಧಗಳು? ಇವರೆಲ್ಲ ಸಂಬಂಧಿಕರಾ? ಈ ಥರ ಒಂದು ಅನ್ಯಾಯ ಯಾರಾದ್ರು ಮಾಡ್ತಾರಾ? ಮಕ್ಕಳು ವಿದ್ಯಾಭ್ಯಾಸದಿಂದ ಹಿಡಿದೆಲ್ಲ ತಡೆ ಹಾಕಿದಾರಲ್ಲ,
ಏನಪ್ಪ ಈ ಥರ ಮಾಡಿರೋದು ಇವಾಗ ಅವರ ಎನಿಮಿ ಮಕ್ಕಳು ಮೊಮ್ಮಕ್ಕಳು ತನಕನೂ ಬಿಡ್ತಾ ಇಲ್ಲ, ಅವರ ಕರ್ಮ ಅದು ಅಂತ ತೋರಿಸ್ತಾ ಇದ್ದಾರೆ. ಯಾವಾಗ ತುಂಬ ಹತ್ತಿರದವ್ರಿಗೆ ಒದೆ ಬೀಳುತ್ತೆ ಆವಾಗಲೇ ಅವರು ಚೇತರಿಸ್ಕೊಳ್ಳೋದು. ಅಯ್ಯೋ ಆವಾಗಲೇ ಅವ್ರು ಚೇತರಿಸ್ಕೊಳ್ಳಲ್ಲ, ಎಚ್ಚೆತ್ಕೋತಾರೆ. ಅಯ್ಯಯ್ಯೋ ಈ ಥರ ಅನ್ಯಾಯ ಮಾಡೋದಕ್ಕೆ ಈ ಥರ ಆಗ್ತಾ ಇದೆಯಾ, ನಮ್ಮ ಮಗು ನಮ್ಮ ಮೊಮ್ಮಗು ಈ ಥರ ಅನುಭವಿಸ್ತಾ ಇದ್ದಾನಾ ಅಥವಾ ಅನುಭವಿಸ್ತಾ ಇದ್ದಾಳಾ ಅಂತ ಅವಾಗ ಚುರ್ರ್ ಅನ್ನತ್ತೆ. ಅರ್ಥ ಆಯ್ತಾ? ಆ ಥರ ಚುರ್ರ್ ಅನ್ಸೋಕ್ಕೋಸ್ಕರ ಇದು ಶುರು ಆಗಿದೆ ಆಗ್ಲೇ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಇದು ಸುಮ್ಮನೆ ಕಾರ್ಡ್ಸ್ ಬರ್ತಿರೋದಲ್ಲ, ಖಂಡಿತ ಅವ್ರವ್ರ ಅನುಭವಿಸ್ತಾರೆ, ನೋಡ್ಕೊಳ್ಳಿ. ಆಯಿತಾ? ನೆಕ್ಸ್ಟು ಓಕೆ, ನಾನು ಆವಾಗಲೇ ಹೇಳಿದ್ನಲ್ಲ ಹರ್ಮಿಟ್ ಅಂತ. ಅವ್ರಿಗೆ ಹರ್ಮಿಟ್ ಅಂತ ನಿಮ್ಮ ಟೆಂಪ್ರೆನ್ಸ್ ಅಂತ ಆವಾಗಲೇ ಹೇಳಿದ್ದೆ ಅಲ್ವಾ. ಅಂದರೆ ನೀವು ದೇವರ ಅತಿ ಪ್ರೀತಿಯ ಮಗು ಅಂತಲೇ ಹೇಳಿಸಿದ್ರು ಅಲ್ವಾ, ಶುರುಲೇ ಹೇಳಿದ್ರು ಅನ್ಕೋತೀನಿ. ಅಂದರೆ ನೀವು ಡಿವೈನ್ ಚೈಲ್ಡ್ ಅಂತ ಹೇಳಿಸಿದ್ರಲ್ಲ. ಸೊ ಯಾಕೆ ಡಿವೈನ್ ಚೈಲ್ಡ್ ಹೇಗಾದ್ರಿ, ನಿಮ್ಮ ಟೆಂಪ್ರೆನ್ಸ್ ಯಾವ ಥರ ಬಂದಿದೆ ನಿಮಗೆ, ಯಾವ ಸ್ವಭಾವ ನಿಮ್ಮದು ಅಂತೆಲ್ಲ ಹೇಳಿಸಿದ್ದಾರೆ. ಮತ್ತೆ ನಾನು ರಿಪೀಟ್ ಮಾಡಲ್ಲ, ಇನ್ನೊಂದು ಸಲ ಪಾಸ್ ಮಾಡಿ ಇನ್ನೊಂದು ಸಲ ರಿಪೀಟ್ ಮಾಡಿ ಕೇಳಿ, ಓಕೆನಾ. ಸೊ ಆ ಥರ ಇದ್ದಿದ್ದರಿಂದ ನೀವು ಅಂದರೆ ಇದು ಈ 5 ಆಫ್ ಕಪ್ಸ್ ಯಾರು ನನಗೆ ಗೊತ್ತಿಲ್ಲ, ಓಕೆನಾ. ಇದು ಯಾರ ಎನರ್ಜಿ ನಿಮಗೆ ಗೊತ್ತು. ಸೊ ನಿಮ್ಮದೇ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದಾದ್ರೂ ಸ್ಟೋರಿ ಇರ್ಬೋದು. ಸೊ ನಿಮಗೆ ಗೊತ್ತಾಗಬೇಕು, ನಾನು ಇದು ಯಾರ ಸ್ಟೋರಿ ಬರ್ತಾ ಇದೆ, ಯಾರ ಸ್ಟೋರಿ ಇವಾಗ ಭಗವಂತನ ಕೋರ್ಟಲ್ಲಿದೆ ಅಂತ ನಿಮಗೆ ಅರ್ಥ ಆಗಬೇಕು ಅಷ್ಟೇ. ಆಯಿತಾ? ಅರ್ಥ ಆಗಿರುತ್ತೆ ಇವಾಗ ಆಗಲೇ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಹರ್ಮಿಟ್ ಬಂದಿದೆ. ಇಲ್ಲೇನು ಅಂತಂದರೆ ಯಾರು ಇವರ ಎನಿಮೀಸ್ ಯಾರಿದ್ರು, ಇವರು ಡೆಫಿನೆಟ್ಲಿ ಹೇಳ್ತೀನಿ, ಈ 5 ಆಫ್ ಕಪ್ಸ್ ಬಂದಿರೋದು ಡಿವೈನ್ ಚೈಲ್ಡ್ ಅಂತಂದಮೇಲೆ ಅದು ಸಹಜವಾಗಿ ಬಂದ್ಬಿಟ್ಟಿರುತ್ತೆ. ಅವ್ರಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು, ಯಾರು ತೊಂದರೆಯಲ್ಲಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ಬರೀ ಮನುಷ್ಯರಿಗೆ ಅಂತಲ್ಲ, ಯಾರಾದರೂ ಇರ್ಬೋದು, ಯಾವ ಪ್ರಾಣಿ ಪಕ್ಷಿ ಯಾರು ಇರ್ಬೋದು, ಸಹಾಯ ಮಾಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವ್ರಿಗೆ ಬಂದುಬಿಟ್ಟಿರುತ್ತೆ. ಆಯಿತಾ? ಇವ್ರಿಗೆ 5 ಆಫ್ ಕಪ್ಸ್ ಅವ್ರಿಗೆ ಜೊತೆಗೆ ಅಷ್ಟೇ ಭಯ ಭಕ್ತಿ, ದೇವರ ಕಡೆ ಒಲವು ಅಷ್ಟೇ ಇರುತ್ತೆ. ಆಯಿತಾ? ಆ್ಯಂಡ್ ಸ್ಪಿರಿಚುವಲ್ ಪಾತಲ್ಲೇ ಇರ್ತಾರೆ. ಆಯಿತಾ? ಸ್ಪಿರಿಚುವಲ್ ಪಾತಲ್ಲಿ ಡೆಫಿನೆಟಾಗಿ ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಅವರ ಶಕ್ತಿ ಜಾಗರೂಕವಾಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಆಯಿತಾ? ಡೆಫಿನೆಟಾಗಿ ಜಾಗರೂಕವಾಗಿದೆ. ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂತಂದರೆ ಅವರು ಯಾವ ಥರ ಇವಾಗ ಮುಂದೆ ಒರಿಬೇಕು ಜೀವನದಲ್ಲಿ ಕಲ್ತ್ಕೊಂಡಿದ್ದಾರೆ ಪಾಠ. ಆಯಿತಾ? ಅಂದರೆ ಭಗವಂತನ ನಂಬಿ ಮುಂದೆ ನಡೀತಾ ಇದ್ದಾರೆ. ಅದೇ ಥರ ಅವ್ರಿಗೆ ಡಿವೈನ್ ಮೆಸೇಜಸ್ ಬರ್ತಾ ಇದೆ, ಒಂದು ಇಂಟ್ಯೂಷನ್ಸ್ ಜಾಗರೂಕವಾಗಿದೆ. ಅಂದರೆ ಅವ್ರ ಎಲ್ಲ ರೀತಿ ಇಂಟ್ಯೂಟಿವ್ ಶಕ್ತಿಗಳೆಲ್ಲ ಜಾಗರೂಕವಾಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ವೆರಿ ಕ್ಲಿಯರಾಗಿ. ಆಯಿತಾ? ಅದೇ ಇವರ ಹೇಟರ್ಸ್ ಏನು ಮಾಡಿದ್ರು ನೆಗೆಟಿವಿಟಿ ಎಲ್ಲ 0 ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಮೂನ್ ಸೈಕಲಲ್ಲಿ ಏನೆಲ್ಲ ಅನ್ಯಾಯ ಮಾಡಿದ್ರು, ಏನೆಲ್ಲ ನೆಗೆಟಿವಿಟಿ ಮಾಡಿದ್ರು, ಅಷ್ಟು ವಾಪಸ್ ರಿಟರ್ನ್ ಆಗ್ತಾ ಇದೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಸ್ಪಿರಿಚುವಲ್ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಆಯಿತಾ? ಸ್ಪಿರಿಚುವಲ್ ಅಟ್ಯಾಕ್ ಕೂಡ ಭಯಂಕರವಾಗಿದೆ ಅಂತಲೇ ತೋರಿಸ್ತಾ ಇದ್ದಾರೆ. ಬರೀ ಒಂಥರ ಅಲ್ಲ, ನಾನಾ ಥರ ಸ್ಪಿರಿಚುವಲ್ ಅಟ್ಯಾಕ್ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಇವ್ರಿಗೆ 5 ಆಫ್ ಕಪ್ಸ್ಗೆ. ಸೊ ಅದು ಫುಲ್ ಕಂಪ್ಲೀಟಾಗಿ ಹಾಗೆ ರಿಟರ್ನ್ ಆಗ್ತಾ ಇದೆ ಅವ್ರ ಎನಿಮೀಸ್ಗೆ ಅಂತ ತೋರಿಸ್ತಾ ಇದ್ದಾರೆ. ಏಕೆಂತಂದರೆ ಭಗವಂತನ ಆಶೀರ್ವಾದ ಇದ್ದೇ ಇದೆಯಲ್ಲ. ಕೋರ್ಟ್ ನಡೀತಾ ಇದೆ ಇವಾಗ, ಕೇಸ್ ಇದು ಸುಳ್ಳಲ್ಲ. ಭಗವಂತನ ಕೋರ್ಟಲ್ಲಿ ಈ ಕೇಸ್ ನಡೀತಾ ಇದೆ. 5 ಆಫ್ ಕಪ್ಸ್ ಇವ್ರು ಯಾರು ಅಂತ ಗೊತ್ತಿಲ್ಲ, ನಿಮಗೆ ಗೊತ್ತಾಗಿದೆ ಅಂತಂದರೆ ತಿಳಿಸಿ. ಇದು ನಿಮ್ದಾ ಅಂತಂದರೆ ಎನರ್ಜಿ ಖಂಡಿತ ತಿಳಿಸಿ. ಇದೇ ಕೇಸ್ ನಡೀತಾ ಇದೆ, 100% ನಿಜ ಇದು. ಆಯಿತಾ? ನೆಕ್ಸ್ಟ್ ಚಾರಿಟ್. ನಿಮಗೆ ತಡೆ ಹಾಕಿದ್ರು, ಇಲ್ಲೂ ತಡೆ ಹಾಕಿದ್ದಾರೆ, ಇಲ್ಲೂ ತಡೆ ಹಾಕಿದ್ದಾರೆ, ಎಲ್ಲ ಥರದಲ್ಲೂ ತಡೆ ಹಾಕಿದ್ದಾರೆ. ಫುಲ್ ಫ್ಯಾಮಿಲಿಗೆ ತಡೆ ಹಾಕಿದ್ದಾರೆ. ಫ್ಯಾಮಿಲಿ ಖುಷಿಯಾಗಿರಬಾರ್ದು ಇರ್ಬೋದು, ಅಥವಾ ಫ್ಯಾಮಿಲಿ ಬೇರೆ ಆಗಬೇಕು ಅಂತಿರ್ಬೋದು, ಅಥವಾ ದೂರ ಆಗಬೇಕು ಅಂತಿರ್ಬೋದು, ಅಥವಾ ಮಕ್ಕಳು ಮುಂದುವರಿಬಾರ್ದು ಅಂತಿರ್ಬೋದು, ಅಥವಾ ನೀವು ಏನಾದ್ರು ಬಿಸ್ನೆಸ್ ಅಂತ ಮಾಡ್ತಾಯಿದ್ದೀರಾ ಅಥವಾ ಕೆಲಸ ಮಾಡ್ತಾಯಿದ್ದೀರಾ, ನಿಮಗೆ ಗೊತ್ತು. ಸೊ ನೀವು ಏನು ಮಾಡ್ತಾಯಿದ್ದೀರಾ ಅಲ್ಲಿ ಮುಂದುವರಿಬಾರ್ದು, ಅಲ್ಲೊಂದು ತಡೆ, ಅಲ್ಲೊಂದು ತಡೆ, ಇಲ್ಲೊಂದು ತಡೆ, ಎಲ್ಲೆಲ್ಲಿ ಸಿಗುತ್ತೆ ತಡೆ. ಬುದ್ಧಿ ಇದೆಯಾ ಅವ್ರಿಗೆ? ನೀವೇ ಹೇಳಿ. ಬುದ್ಧಿ ಇರೋ ಜನ ಈ ಥರ ಮಾಡ್ತಾರಾ? ಭಗವಂತ ಏನು ಇವರೇ ಭಗವಂತ ಆ ಥರ ಅಂದ್ಕೊಂಬಿಟ್ರೆ
ಓಕೆ. ಸೊ ಇಲ್ಲಿ ಇದು ಚಾರಿಯಟ್ ಏನು ಅಂತಂದರೆ ತಡೆ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ವೆರಿ ಕ್ಲಿಯರಾಗಿ. ಅದಕ್ಕೆ ಜಸ್ಟಿಸ್ ಬಂದಿರೋದು ನೋಡಿ ಯಾವ ಥರ ಬಂದಿದೆ ಕಾರ್ಡ್, ಎಲ್ಲೆಲ್ಲಿ ಯಾವ್ದ್ರ ಕೆಳಗೆ ಬಂದಿದೆ ನೋಡಿ. ಇದು ಮಕ್ಕಳ ಕಾರ್ಡ್ ಕೆಳಗೆ ಜಸ್ಟಿಸು, 5 ಆಫ್ ಕಪ್ಸ್ ಇದು ಆಯಿತಾ. ಪಾಪ ಯಾರನ್ನ ಟಾರ್ಗೆಟ್ ಮಾಡಿದ್ರು ಅವರ ಕೆಳಗೆ ಚಾರಿಯಟ್ ಬಂದಿದೆ. ಅಂದರೆ ಈ ಮನುಷ್ಯ ಅಥವಾ ಈ ಮನುಷ್ಯ ಮುಂದುವರಿಬಾರ್ದು, ತಲೆ ಎತ್ತಬಾರ್ದು, ಮುಂದೆ ಹೋಗಬಾರ್ದು, ಇರೋ ಕಡೆ ಸ್ಟ್ಯಾಗ್ನೆಂಟಾಗಿ ಹ್ಯಾಂಗ್ಡ್ ಮ್ಯಾನ್ ಥರ ನಿಂತ್ಕೊಂಡ್ಬಿಡ್ಬೇಕು ಜೀವನ ಅವ್ರದ್ದು. ಅರ್ಥ ಆಯ್ತಾ? ಮುಂದೆ ಸಾಗಲೇಬಾರ್ದು ಜೀವನ, ಅಷ್ಟೇ, ಮುಗೀತಲ್ಲಿ ಕತೆ ಅಂತ ಬಯಸಿ ನೆಗೆಟಿವಿಟಿ. ಮೂನ್ ಸೈಕಲ್ ನೋಡಿ, ನೀವೇ ನೋಡಿ ಏನು ಬಂದಿದೆ ಕಾರ್ಡು. ಮಾಡಿ ನೆಗೆಟಿವಿಟಿ ಮಾಡಿ ಆ್ಯಕ್ಚುಲಿ ಒಂದು ಸ್ವಲ್ಪ ಅವರು ಸಕ್ಸಸ್ ಕೂಡ ಆಗಿದ್ದಾರೆ, ಎನಿಮೀಸ್ ಕೂಡ ಸಕ್ಸಸ್ ಆಗಿದ್ದಾರೆ ಆಯಿತಾ, ಹೇಟರ್ಸ್. ಯಾತಕ್ಕೆ ಸಕ್ಸಸ್ ಆದರು? ಅವ್ರ ಕರ್ಮ ಅಷ್ಟೇ ಅದು. ಅವ್ರ ಕರ್ಮ ಏನು, ಕೆಟ್ಟದ ಕಡೆನೇ ಹೋಗ್ತೀನಿ ಅಂದರೆ ಹೋಗಪ್ಪ ಹೋಗು ಅಂತ ಬಿಟ್ಟರು ಭಗವಂತ. ಹೋಯ್ತು ಹೋಗು, ನೀ ಏನು ನೆಗೆಟಿವಿಟಿ ಮಾಡ್ತೀಯ ಮಾಡ್ಕೊ ಹೋಗು, ಅದಿನ್ನೇನು ಉದ್ಧಾರ ಮಾಡ್ತೀಯ ಮಾಡು, ಯಾರನ್ನ ತಲೆ ಕಡಿ ಹೋಗು ಅಂತ. ಅವ್ರಿಗೆ ಗೊತ್ತಿಲ್ಲ ಭಗವಂತನೇ ನಿಂತಿರೋದಲ್ಲಿ, ಭಗವಂತನೇ ಬಿಟ್ಟಿರೋದು ಮಾಡು ಅಂತ. ಯಾಕೆ ಅಂತಂದರೆ ಭಗವಂತ ಯಾತಕ್ಕೆ ಬಿಡ್ತಾರೆ ಅಂತಂದರೆ, ಓ ಮೈ ಗಾಡ್, ಈಗ ಒಂದು ಯಾವುದಾದ್ರೂ ಒಂದು ಪ್ರಾಣಿನ ಹಿಡಿಬೇಕು ಅಂತಂದರೆ ಅಲ್ಲಿ ಒಂದು ಹುಲಿ ಸಿಂಹ ಹಿಡಿಬೇಕು ಅಂದ್ಕೊಳ್ಳಿ, ಅಥವಾ ಈವನ್ ಒಂದು ಮನೆಗೆ ಏನಾದರೂ ಒಂದು ಏನೋ ಹೆಗ್ಣ ಬಂತು ಅಥವಾ ಇಲಿ ಬಂತು ಅಂತಂದರೆ ಟ್ರ್ಯಾಪ್ ಇಡ್ತಾರೆ ಗೊತ್ತಾ, ಬೇಯ್ಟ್ ಥರ ಒಂದು ಟ್ರ್ಯಾಪ್ ಇಡ್ತಾರೆ, ಇಟ್ಟುಬಿಟ್ಟು ಅದನ್ನು ಹಿಡ್ದಾಕ್ತಾರೆ. ಅದೇ ಸೇಮ್ ಡಿಟ್ಟೋ ಅದೇ ನಡೀತಿರೋದು ಇಲ್ಲಿ ಕೇಸು. ಇದು ಭಯಂಕರ ಕೇಸ್, ಇದು ಸುಮ್ಮನೆ ಅನ್ಕೋಬಿಡಿ. ಇವ್ರು ಆಟ ಆಡಿರೋದೇ ಬೇರೆ ಥರ, ಭಗವಂತನ ಆಟನೇ ಬೇರೆ ಥರ ಆಯಿತಾ. ಸೂಪರ್ ಬಾಬಾ, ಥ್ಯಾಂಕ್ ಯು, ವೆರಿ ಗುಡ್. ಮಾತಾ ಮಹಾಕಾಳಿ, ಓಕೆನಾ. ಇಲ್ಲಿ ಏನು ನಡೀತಾ ಇದೆ ಅಂತಂದರೆ ನೋಡಿ, ಆಮೇಲೆ ಬೇಜಾರು ಮಾಡ್ಕೊಬಿಡಿ, ನಾನು ನಗ್ತಾ ಇದ್ದೀನಿ ಅಂತ. ನಾನು ನಗ್ತಾ ಇರೋದು ಅವರ ಮುಟ್ಟಾಳ್ತನ ನೋಡಿ ನಗ್ತಾ ಇದ್ದೀನಿ. ನಗದೆ ಇನ್ನೇನು ಮಾಡಲಿ, ನಾನು ಮಾಡಿರೋದವರು, ನಾನು ಯಾಕೆ ಅಳಬೇಕು ಹೇಳಿ. ಮಾಡೋಕ್ಕೆ ಮುಂಚೆ ತಲೆ ಇರಬೇಕು ಸರಿಗೆ, ಈ ಥರ ಎಲ್ಲ ಮಾಡಬಾರ್ದು ಅಂತ ಅಲ್ವಾ. ಈ ಥರ ಒಂದು ನೆಗೆಟಿವಿಟಿ ಮನಸ್ಸಲ್ಲಿ ಇಟ್ಕೊಂಡು, ಒಂದು ದ್ವೇಷ ಇಟ್ಕೊಂಡು ಮುಂದುವರೆದ್ರೆ ಜೀವನದಲ್ಲಿ ಜೀವನ ಮುಂದೆ ಹೋಗುತ್ತೆ. ಚಾರಿಯಟ್ಟು ಇವ್ರ ಜೀವನ ನಿಲ್ಸಕ್ಕೆ ಹೋದ್ರು, ಅವ್ರ ಜೀವನನೇ ನಿಂತೋಗಿದೆ ಇವಾಗ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಖೇಲ್ ಖತಮ್ ಖಲಾಸ್ ಅಂತಿದ್ದಾರೆ ಆಯಿತಾ, ಎನಿಮೀಸ್ದು. ಸೊ ಇದು ಓಕೆ, ನಿಮಿಷ ಇರಿ. ಇವಾಗ ಫರ್ದರ್ ಇನ್ನೊಂದು 3 ಕಾರ್ಡ್ಸ್ ತೆಗೆದ್ಬಿಡೋಣ, ಓಕೆನಾ. ಸೊ ಇವರ ಕತೆ ಇನ್ನೇನು, ನೆಕ್ಸ್ಟ್ ಇನ್ನೇನು ಹೇಳ್ತಾರೆ ನೋಡೋಣ. ಬಾಬಾ ಪ್ಲೀಸ್ ಗೈಡ್ ಮಾಡಿ, ಮಾತಾ ಕಾಳಿ ಪ್ಲೀಸ್ ಬ್ಲೆಸ್. Oh my God, yes Baba. ನೋಡಿ, ನೀವೇ ನೋಡಿ, ನೆನ್ನೆ ವಿಡಿಯೋ ನೋಡಿ ಆಯಿತಾ. ಈ ಕಾರ್ಡ್ ಬಂದಿತ್ತು ಅದರಲ್ಲಿ, ನೆನ್ನೆ ವಿಡಿಯೋದಲ್ಲಿ ಬಂದಿತ್ತು. ಓಕೆ, ಇವಾಗ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅವ್ರಿಗೆ, ಹೇಟರ್ಸ್ಗೆ. ಇಲ್ಲಿ ಹೇಳಿದೆ ಅಲ್ವಾ, ಟೆಂಪ್ರೆನ್ಸ್ ಬಂದಿದೆ, ಅರ್ತ್ ಏಂಜಲ್, ನೀವು ಒಂದು ಡಿವೈನ್ ಚೈಲ್ಡ್ ಅಂತ ಹೇಳಿದೆ. ಅವ್ರಿಗೆ ಫುಲ್ ನೆನ್ನೆ ಇದು ವಿಡಿಯೋಲಿ ನೋಡಿ ಸ್ಟಾರ್ ಬಂದಿತ್ತು ಆ್ಯಕ್ಚುಲಾಗಿ ಆಯಿತಾ. ಅಂದರೆ ಎಲ್ಲ ಚಕ್ರಾಸ್ ಬ್ಯಾಲೆನ್ಸ್ ಆಗಿ ಭಗವಂತನ ಮೇಲೆ ನಂಬಿ ಮುಂದೆ ನಡೆದಿದ್ದಕ್ಕೆ ಈ ಥರ ಎಲ್ಲ ಅಡೆತಡೆಗಳನ್ನೆಲ್ಲ ದಾಟ್ಕೊಂಬಂದಿದ್ದಾರೆ ಆಯಿತಾ. ಈ 5 ಆಫ್ ಕಪ್ಸ್ ಯಾರು ಇರ್ಬೋದು. ಜೊತೆಗೆ ಬ್ಯಾಲೆನ್ಸ್, ಒಂದು ಮನುಷ್ಯ ಅಂತಂದಮೇಲೆ ಒಬ್ಬರಲ್ಲಿ ಏನದು, ಒಂದು ಫೆಮಿನೈನ್ ಎನರ್ಜಿನೂ ಇರುತ್ತೆ, ಒಂದು ಮ್ಯಾಸ್ಕ್ಯುಲೈನ್ ಎನರ್ಜಿನೂ ಇರುತ್ತೆ. ಸೊ ಅದೇ ಇನ್ ಆ್ಯಂಡ್ ಯಾಂಗ್ ಅಂತ ಹೇಳ್ತಾರೆ. ಸೊ ಅದು ಬ್ಯಾಲೆನ್ಸ್ ಆಗಿದೆ ಅಂತ ತೋರಿಸ್ತಿದ್ದಾರೆ. ನೋಡಿ, ನೀವೇ ನೋಡಿ, ನೆನ್ನೆ ವಿಡಿಯೋ ನೋಡಿ, ಇದು ಹೆಂಗಿದೆ ಕಾರ್ಡ್ಸ್ ಬಂದಿರೋದು ನೋಡಿ ಆಯಿತಾ. ಅದ್ರ ಜೊತೆಗೆ ಇದು ಫ್ಯಾಮಿಲಿನ ಬೇರೆ ಮಾಡಬೇಕು ಅಂತಲೂ ಮಾಡಿದರು, ಫ್ಯಾಮಿಲಿ ಮೇಲೆ ಕಣ್ಣು ಅಂತಲೂ ಹೇಳಿದ್ದೆ. ಇದು ನೋಡಿ, ಫ್ಲೆಮಿಂಗೋ ಫನ್,
ಸೊ ಎಷ್ಟು ಖುಷಿಯಾಗಿ ಎಷ್ಟು ಸಂತೋಷದಿಂದ ಇರ್ತಾ ಇದ್ದರು ಫ್ಯಾಮಿಲಿಲಿ. ಸೊ ಅದ್ರ ಮೇಲೆ ಕಣ್ಣು ಹಾಕಿ ಮಾಡಿದ್ದಾರೆ, ಒಂದು ನೆಗೆಟಿವಿಟಿ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅದು ಎಷ್ಟರ ಮಟ್ಟಿಗೆ ಹೋಯಿತು ಅಂತಂದರೆ, ಅವ್ರು ಬರೀ ದೂರ ಆದರೆ ಸಾಲದು ಆಯಿತಾ, ಆ ಥರ ದೂರ ಆದರೆ ಸಾಲದಂತೆ ಮೆಡಿಕಲ್ ಪ್ರಾಬ್ಲಮ್ಸ್ ಕೂಡ ರೈಸ್ ಆಗಬೇಕು, ಅಂದರೆ ಹೆಲ್ತ್ ಇಶ್ಯೂಸ್ ಆಗಬೇಕು ಅಂತಲೂ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಹೆಲ್ತ್ ಇಶ್ಯೂಸ್ ಕೂಡ ಆಗಬೇಕು ಅಂತಲೂ ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಇದು ಎನಿಮಿಗಳಿಗೆ ಇವಾಗ ಹಾಗೆ ರಿಟರ್ನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಆಯಿತಾ. ಅವ್ರಿಗೆ ಕೂತ್ರೆ ಕೂರೋಕ್ಕಾಗಲ್ಲ, ನಿಂತರೆ ನಿಲ್ಲಕ್ಕಾಗಲ್ಲ, ಆ ಥರ ಇಂಬ್ಯಾಲೆನ್ಸ್ ಆಗಿಬಿಟ್ಟಿದೆ ಲೈಫಲ್ಲಿ. ಅವ್ರಿಗೆ ಏನೋ ಒಂದು ರೀತಿ ಭಯ, ಹೆಲ್ತ್ ಇಶ್ಯೂಸ್ ಕೂಡ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಭಯಂಕರ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವರವರಲ್ಲೇ ಕಚ್ಚಾಡ್ತಾ ಇದ್ದಾರೆ, ಅವರವರಲ್ಲೇ ಸಪ್ರೇಟ್ ಆಗ್ತಿದ್ದಾರೆ, ಡಿವೈಡ್ ಆಗ್ತಾ ಇದ್ದಾರೆ, ಅವರವರೇ ಸಪ್ರೇಟ್ ಆಗ್ತಿದ್ದಾರೆ. ಯಾರು ಅಂತಂದರೆ ಫ್ಯಾಮಿಲಿಯವರು ಅಂತ. ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅದರಲ್ಲೂ ಅದೇ ಬಂದಿತ್ತು, ಇದರಲ್ಲೂ ಅದೇ ತೋರಿಸ್ತಾ ಇದ್ದಾರೆ. ಸೊ ಒಂಥರ ಒಂದು ಫನ್, ಒಂದು ಖುಷಿ, ಒಂದು ಸಂತೋಷ ಏನಿತ್ತು ಸಂಬಂಧಗಳಲ್ಲಿ, ಅದು ಇಲ್ಲ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಫನ್ ಅಂತ ಆಯಿತಾ. ಸೊ ಒಂದು ಫನ್ ಏನಿತ್ತು, ಒಂದು ಸಂಬಂಧಗಳಲ್ಲಿ ಒಂದು ಖುಷಿ ಏನಿತ್ತು, ಅದು ಇವಾಗ ಮಾಯ ಆಗೋಗಿದೆ. ಅವರ ಎನಿಮಿ, ಇವರ ಹೇಟರ್ಸ್ ಜೀವನದಲ್ಲಿ ಅದೊಂದು ನೆಮ್ಮದಿ, ಒಂದು ಖುಷಿ, ಸಂತೋಷ ಆ ಥರ ಏನಿತ್ತು ಅದು ಮಾಯ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಂಬ್ಯಾಲೆನ್ಸ್ ಬಂದ್ಬಿಟ್ಟಿದೆ ಲೈಫಲ್ಲಿ ಎಲ್ಲ ಥರ, ಇನ್ಕ್ಲೂಡಿಂಗ್ ಬರೀ ಎಲ್ಲ ಥರ ಆಯಿತಾ. ದುಡ್ಡು ಕಾಸು ವಿಚಾರದಿಂದ ತೊಗೊಳ್ಳಿ, ರಿಲೇಷನ್ಶಿಪ್ಪಲ್ಲಿ ತೊಗೊಳ್ಳಿ, ಅಥವಾ ಹೆಲ್ತಲ್ಲಿ ತೊಗೊಳ್ಳಿ, ಅಥವಾ ಮಕ್ಕಳ ಇದಕ್ಕೂ ಆಗಿರುತ್ತೆ. ಡೆಫಿನೆಟಾಗಿ ನಿಮಗೆ ಗೊತ್ತಾಗತ್ತೆ ಇದು ಯಾರು. ಇದು 5 ಆಫ್ ಕಪ್ಸ್ ಯಾರು, ಅವರ ಹೇಟರ್ಸ್ ಮಕ್ಕಳ ವಿಷಯ ತೊಗೊಳ್ಳಿ. ಇದು ಜಸ್ಟಿಸ್ ಕಾರ್ಡು ಮಾತಾ ಕಾಳಿ ನಿಂತಂಗೆ ಕಾಣಿಸ್ತಾ ಇದ್ದಾರೆ ನನಗೆ ಇಲ್ಲಿ ಆಯಿತಾ. ಇದು ಸುಮ್ಮನೆ ಅಲ್ಲ ಕಾರ್ಡ್ಸ್ ಬರ್ತಾ ಇರೋದು. ಅವರ ನಿಮಗೆ ಅರ್ಥ ಆಗುತ್ತೆ ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತಲೂ ನಿಮಗೆ ಗೊತ್ತಾಗಿರ್ಬೇಕು. ಇವಾಗ ನಿಮಗೆ ಗೊತ್ತಿಲ್ಲ ಅಂದರೆ ಕೇಳಿ ನೋಡಿ, ಡೆಫಿನೆಟಾಗಿ ಒಂದು ತಡೆ ಆಗಿರುತ್ತೆ ಅವ್ರಿಗೆ. ಅವ್ರ ಮಕ್ಕಳ ಜೀವನದಲ್ಲಿ ಏನೋ ಒಂದು ತಡೆ ಆಗಿರುತ್ತೆ, ಬೇಕಾದ್ರೆ ಕೇಳಿ ನೋಡಿ ನೀವು ಆಯಿತಾ. ಆವಾಗ ಅದು ಅಂತ ಹೇಳ್ತಾ ಇದ್ದಾರೆ. ಒಂದು ತೊಂದರೆ ಆಗಿದೆ, ಏನೋ ಒಂದು ತೊಂದರೆ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಜೊತೆಗೆ ಹೆಲ್ತ್ ಇಶ್ಯೂಸ್ ಕೂಡ ಆಗಿದೆ ಅಂತಲೂ ಹೇಳ್ತಾ ಇದ್ದಾರಪ್ಪ. ಹೆಲ್ತ್ ಇಶ್ಯೂಸ್ ಭಯಂಕರ ಆಗ್ತಾ ಇದೆ. ಈ ಥರ ಒಂದು ಸ್ಪಿರಿಚುವಲ್ ಲೈಫಲ್ಲಿ ಮುಂದೆ ಒರೆಯೋ ಥರನೇ ಇಲ್ಲ. ಆ್ಯಂಡ್ ಅವರವರಲ್ಲೇ ಕಚ್ಚಾಟ, ಅವರವರೇ ದೂರ ಆಗೋಗ್ತಾ ಇದ್ದಾರೆ. ಬ್ಯಾಲೆನ್ಸ್ ಇಲ್ಲ ಲೈಫಲ್ಲಿ. ಕೂತ್ರೆ ಕೂರೋಕ್ಕಾಗಿಲ್ಲ, ನಿಂತರೆ ನಿಂತ್ಕೊಳ್ಳೋ ಥರ ಇಲ್ಲ. ಒಂಥರ ಆ ಥರ ಒಂದು ಹೇಟ್ರೆಡ್ನೆಸ್ ಬರ್ತಾ ಇದೆ. ಒಬ್ರು ನೋಡಿದ್ರೆ ಒಬ್ರು ತಲೆ ಕಂಡ್ರೆ ಒಬ್ರಿಗಾಗಲ್ಲ, ಆ ರೀತಿ ತೋರಿಸ್ತಾ ಇದ್ದಾರೆ. ಓಕೆನಾ. ಆ್ಯಂಡ್ ಇದು ಇನ್ನೊಂದು ಹೇಳ್ತಾ ಇದ್ದಾರೆ, ಒಂದು ಡೇಟ್ ಆಫ್ ಬರ್ತ್ ಕೂಡ ಹೇಳ್ತಾ ಇದ್ದಾರೆ. 4th ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಇದು ಯಾವ ತಿಂಗಳದ್ದು ಅಂತಲ್ಲ, ಎನಿ ಮಂತದು ಆಯಿತಾ. ಸೊ 4ನೇ ತಾರೀಕು ಇರ್ಬೋದು, 2ನೇ ತಾರೀಕು ಅಥವಾ 13ನೇ ತಾರೀಕು ಇರ್ಬೋದು. ಓಕೆನಾ. ಸೊ ಏಪ್ರಿಲ್ ತಿಂಗಳು ಇರ್ಬೋದು ಆಯಿತಾ ಹುಟ್ಟಿರೋದು, ಅಥವಾ ಫೆಬ್ರವರಿ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರಪ್ಪ. ಸೊ ನಿಮಗೆ ಗೊತ್ತು ಇದು ಯಾರು ಎನರ್ಜಿ ಏನು ಅಂತ. ಸೊ ಇದು ಆಗಿರೋ ಎನರ್ಜಿ ಆಯಿತಾ. ಆ್ಯಂಡ್ ಇದು ಡೇಟ್ ಆಫ್ ಬರ್ತ್ ಹೇಳಿದ್ದು ನಿಮ್ಮದಾದ್ರೂ ಇರ್ಬೋದು, ಅಂದರೆ ಇದು 5 ಆಫ್ ಕಪ್ಸ್ದಾದ್ರೂ ಇರ್ಬೋದು, ಅಥವಾ ಅವರ ಹೇಟರ್ಸ್ದು ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇದು ನಮ್ಮ ನಿಮ್ಮ ನೆಚ್ಚಿನ 26ನೇ ಎಪಿಸೋಡು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆನಾ. ಸೊ ಮತ್ತೆ ನಾಳೆ ಸಿಗುವ. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಸೊ ಮತ್ತೆ ಸಿಗುವ ನಾಳೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.